ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂತ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ದಾಖಲೆಗಳು ಬಹಳ ಸ್ಮೂತ್ ಆಗಿ 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 ಲಿಂಕ್ಸ್ ಆನ್ ಟೆಲಿಗ್ರಾಮ್ have been identified. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು UFO ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಈ ಶಬ್ದಗಳು ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಂಡಿರೋದು. ಕ್ಯಾಮೆರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ನಮಗೆ ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ ಗಳನ್ನ ಯಾರು ಫ್ಯಾನ್ ವಾರ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನಿಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನಿಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಬ್ಬಿಚ್ಚೆಷ್ಟಾಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು. ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು. ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದರ ಪರಿಣಾಮ ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್. ಹಾಗಾಗೋದು ಬೇಡ. ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂತ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ಚೆನ್ನಾಗಿದೆ. ದಾಖಲೆಗಳು ಬಹಳ ಸ್ಮೂತ್
ಮೂಲಭೂತವಾಗಿ There is a quote. 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 links on Telegram have been identified. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು ಯುಎಫ್ಒ ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಬರಲಿಲ್ಲ ಈ ಶಬ್ದಗಳು ಸ್ಟೇಜ್ ಈ ಮೇಲೆ. ಶಬ್ದಗಳನ್ನೇ ಅರ್ಥ ಸ್ಟೇಜ್ ಮೇಲೆ ಯಾಕೆ ಮಾಡ್ಕೊಳ್ಳೋದು. ಬರ್ಲಿಲ್ಲ? ಕ್ಯಾಮ್ರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ನಮಗೆ ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರೋ ಒಬ್ಬರು ಫ್ಯಾನ್ ವಾರ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ ಪ್ರೊವೊಕೇಶನ್. Provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪಿಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು, ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು. ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದರ ಪರಿಣಾಮ ಏನು? ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್. ಹಾಗಾಗೋದು ಬೇಡ, ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ಗೆ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂಥ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿ ರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ. ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ? ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋದಯ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ದಾಖಲೆಗಳು ಬಹಳ ಸ್ಮೂತ್ ಆಗಿ 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 links on Telegram have been identified. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು ಯುಎಫ್ಒ ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಬರಲಿಲ್ಲ ಈ ಶಬ್ದಗಳು ಸ್ಟೇಜ್ ಮೇಲೆ. ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಳ್ಳೋದು. ಕ್ಯಾಮೆರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ನಮಗೆ ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರೋ ಒಬ್ಬರು ಫ್ಯಾನ್ ವಾರ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ ಪ್ರೊವೊಕೇಶನ್. Provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪಿಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು, ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು.
ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದರ ಪರಿಣಾಮ ಏನು? ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್, ಹಾಗಾಗೋದು ಬೇಡ. ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ?